ಮಾನ್ಯ ಅಧ್ಯಕ್ಷರೇ, ಅವ್ರು ಹೇಳ್ತಕ್ಕಂಥದ್ದು ಸತ್ಯ. ಭಾಳಷ್ಟು ಇತ್ತೀಚಿನ ದಿನಗಳಲ್ಲಿ ನಮ್ಮ ರೈತರು ಯಂತ್ರೋಪಕರಣಗಳ ಕಡೆ ಹೆಚ್ಚಿನ ಆಸಕ್ತಿನೂ ಇದೆ ಮತ್ತು ಕೃಷಿ ಕಾರ್ಮಿಕರು ಸಿಗ್ತಕ್ಕಂಥದ್ದು ಕೊರತೆ ಇದೆ. ಯಂತ್ರೋಪಕರಣವನ್ನು ಉಪಯೋಗಿಸೋದ್ರಿಂದ ಕೃಷಿ ಇನ್ನೊಂದಷ್ಟು ಇಳುವರಿ ಅಥವಾ ಬೇರೆ ಬೇರೆ ಥರದ ಎಲ್ಲ ಥರದ ಅವರಿಗೆ ಅನುಕೂಲ ಹೆಚ್ಚು ವಾತಾವರಣ ಇದೆ. ಆದರೆ ಶಿವಣ್ಣವ್ರ ಮೂಲಕ ನಾನು ಈ ಸದನಕ್ಕೆ ತಿಳಿಸ್ಪಡಿಸ್ತಕ್ಕಂಥದ್ದೆಂದರೆ, ನಮ್ಮ ಸರ್ಕಾರ ಬಂದ ಮೇಲೆ 1250 ಕೋಟಿ ನಾವು ಇವತ್ತು 3,20,000 ಜನ ರೈತರಿಗೆ ನಾವು ಈ ಥರದ ಯಂತ್ರೋಪಕರಣವನ್ನು ವಿತರಣೆ ಮಾಡಿದ್ವಿ. 1250 ಕೋಟಿ 2.5 ವರ್ಷದಲ್ಲಿ. ನಾವು ಅದಲ್ಲದೆ ಹೈಟೆಕ್ ಹಾರ್ವೆಸ್ಟ್ ಹಬ್ಬನ್ನು ನಮ್ಮ ಸ್ಟೇಟಿಂದ, ಇದು ಹಿಂದೆ ನಾವು 1250 ಕೋಟಿ ಕೊಟ್ಟಿರೋದು ಕೇಂದ್ರ ಮತ್ತು ರಾಜ್ಯ ಸರ್ಕಾರ. ರಾಜ್ಯನೇ ವಿಶೇಷವಾಗಿ 127 ಕೋಟಿಯಲ್ಲಿ 348 ಈ ಭಾಗದ ಕಬ್ಬು ಬೆಳೆಗಾರರಿಗೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ ಹೈಟೆಕ್ ಹಾರ್ವೆಸ್ಟ್ ಇದನ್ನು ನಾವು ಕೊಟ್ಟಿದ್ದೀವಿ. ಈ ವರ್ಷ ಪ್ರಸ್ತುತ ಸಾಲಿನಲ್ಲೂ ಸಹ 45 ಕೋಟಿಯನ್ನು ಈ ಒಂದು ವಿಶೇಷವಾಗಿ ಬಿಡುಗಡೆ ಆಗಿದೆ. ಇದಲ್ಲದೆ 23-24ರಲ್ಲಿ 200 ಕೋಟಿ ಹೆಚ್ಚುವರಿಯಾಗಿ ನಾವು ಬಜೆಟ್ಗಿಂತ ಹೆಚ್ಚು ಕೇಂದ್ರ ಸರ್ಕಾರದಿಂದ ತರೋ ಪ್ರಯತ್ನ ಮಾಡಿ ಕೊಟ್ಟಿದ್ದೀವಿ. ಈ ವರ್ಷವೂ ಸಹ 250 ಕೋಟಿ ಹೆಚ್ಚು ಬಿಡುಗಡೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರದ ಮಂತ್ರಿಯವರೆಗೂ ಮಾತನಾಡಿದ್ದೀನಿ, ಪತ್ರನೂ ಕಳಿಸಿದ್ದೀನಿ. ಬಹುಶಃ ಬಿಡುಗಡೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಸೊ ಇನ್ನೂ ಶಿವಣ್ಣವ್ರು ಏನು ಹೇಳಿದ್ದಾರೆ, ಹಾವೇರಿ ಸ್ವಲ್ಪ ಹೆಚ್ಚಿನ ರೈತರು ಆಸಕ್ತಿ ಇರೋದ್ರಿಂದ ಅಲ್ಲಿ ಪ್ರಯತ್ನ ಮಾಡ್ತೀವಿ. ಮತ್ತು ಭಾಳ ನಾವು 3,20,000 ಜನ ರೈತರಿಗೆ ಈ ಕಳೆದ 2 ವರ್ಷದಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ 1250 ಪ್ಲಸ್ 125 1,400 ಕೋಟಿವರೆಗೂ ಸಹ ನಾವು ಈ ಒಂದು ಯಂತ್ರೋಪಕರಣಕ್ಕೆ ಕೊಟ್ಟಿರೋದ್ರಿಂದ ಬಹುಶಃ ಇನ್ನೂ ಪ್ರಯತ್ನ ಮಾಡ್ತೀವಿ. ಆರ್ಥಿಕ ಇಲಾಖೆ ಸಂಪರ್ಕ ಮಾಡಿ ಇನ್ನೂ ಕೊಡ್ಸೋಕ್ಕೆ ಪ್ರಯತ್ನ ಸರ್. ನಮ್ಮದು ಉಳಿದಿರ್ತಕ್ಕಂಥ 1,800 ರೈತರಿಗೆ ಕೊಡೋಂಥ. ಓಕೆ. ನೇಮಿರಾಜ್ ನಾಯ್ಕ್ ಇಲ್ಲ, ಚನ್ನನಡಿ ಪಾಟೀಲ್ ಇಲ್ಲ, ಕೃಷ್ಣಪ್ಪ MT, GN ಗಣೇಶ್, ಪ್ರಿಯಾಂಕ್. ಸನ್ಮಾನ್ಯ ಅಧ್ಯಕ್ಷರೇ, ಕಂಪ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಬಡ ಕುಟುಂಬಗಳ ಕಡಿಮೆ ಬೆಲೆಯ ನಿವೇಶನಗಳು ಸಿಗುತ್ತದೆ ಎಂದು ಈ ಹಿಂದೆ ಕಂದಾಯ ಜಮೀನಿನಲ್ಲಿ ನಿವೇಶನಗಳನ್ನು ಖರೀದಿಸಿ ವಸತಿ ಮನೆಗಳನ್ನು ನಿರ್ಮಿಸಿಕೊಂಡಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯಾ? ಈಗಾಗಲೇ ಉತ್ತರವನ್ನು ನಾವು ಕೊಟ್ಟಿದ್ದೇವೆ. ನಾವು ಹೇಳಿದಂಗೆ ಕಂದಾಯ ಜಮೀನಿನಲ್ಲಿ ಅವರು ಕಟ್ಟಡಗಳನ್ನು ಮಾಡಿದರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಕಾಲಮ್ 38A ಮತ್ತು ನಿಯಮ C ಅನ್ವಯ ಅವರಿಗೆ ಹಕ್ಕುಪತ್ರಗಳನ್ನು ಕೊಟ್ಟರೆ ನಾವು ಖಾತೆಗಳನ್ನು ಇಶ್ಯೂ ಮಾಡ್ಬೋದು ಅಧ್ಯಕ್ಷರೇ. ಆದರೆ ಸದ್ಯಕ್ಕೆ ಅವರು ಮಿಕ್ಕಿದೇನು ಪ್ರಶ್ನೆಗಳು ಕೇಳಿದರೆ ಅಂಥವು ಯಾವುದೂ ನಮ್ಮಲ್ಲಿ ಉದ್ಭವಿಸೋದಿಲ್ಲ ಅಧ್ಯಕ್ಷರೇ. ಸನ್ಮಾನ್ಯ ಅಧ್ಯಕ್ಷ, ಮಾನ್ಯ ಸದಸ್ಯರಿಗೆ ಮಾತನಾಡಿ ಇಲ್ಲ, ಒಂದು ನಿಮಿಷ, ಅವರಿಗೂ ಕೂಡ ಮಾತನಾಡಿದ್ದೀನಿ ಅಧ್ಯಕ್ಷ. ಅವ್ರು ಏನಾದರೂ ಬೇರೆ ಸಲಹೆ ಇದ್ದರೆ ಇದ್ರ ಬಗ್ಗೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಲಿಕ್ಕೆ ಅವ್ರ ಸಲಹೆಯನ್ನು ಸ್ವೀಕಾರ ಮಾಡಿಬಿಟ್ಟು ಉತ್ತರವನ್ನು ಕೊಡಲಿಕ್ಕೂ ತಯಾರಿದ್ದೇವೆ ಅಧ್ಯಕ್ಷ. ಸನ್ಮಾನ್ಯ ಅಧ್ಯಕ್ಷ, ಏನಾಗ್ತೈತೆ ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಊರ ಪಕ್ಕಿಗೆ ಒಂದು 3 ಎಕರೆ 4 ಎಕರೆ ಜಮೀನು ಇರ್ತೈತಿ. ಅಲ್ಲಿ ಬಡವರು ಯಾರು ಕೂಡ ಎಣ್ಣೆ ಮಾಡೋಕ್ಕಾಗಲ್ಲ. ಭಾಳಷ್ಟು ಕಡು ಬಡವರು ಏನು ಮಾಡ್ತಾರ, ಆ ಭೂಮಿಯನ್ನು ಅಂದರೆ ಒಂದು ಗುಂಪು ಮಾಡಿ, ಅಂದರೆ ಒಂದು 50 ಜನ 60 ಜನ ಒಂದು ಗುಂಪು ಮಾಡಿ 30-40 ಜಾಗ ತಗೊಂಡು ಆ ಜಾಗ ಅವ್ರ ಹೆಸರೇನು ಇವತ್ತೇನು ಪಾರ್ಟಿ ಹೆಸರಲ್ಲಿ ಇರ್ತೈತಿ, ಅಂದರೆ ಲ್ಯಾಂಡ್ ಏನು ಓನರ್ ಹೆಸರಲ್ಲಿ ಇರ್ತೈತಿ, ಅವ್ರು ಅಗ್ರಿಮೆಂಟ್ ಮೇಲೆ ಮಾಡಿಕೊಟ್ಬಿಡ್ತಾರೆ ಅಧ್ಯಕ್ಷ. ಅವ್ರು ಸುಮಾರು 40-50 ಜನ ಏನು ಮಾಡ್ತಾರ, ಅಗ್ರಿಮೆಂಟ್ ಮೇಲೆ ಮನೆಗಳು ಕಟ್ಕೊಂಡ್ಬಿಡ್ತಾರ. ಆ ಭೂಮಿ ಆ ಓನರ್ ಹೆಸರಲ್ಲೇ ಇರ್ತೈತಿ. ಅವನೇನು ಮಾಡ್ತಾನ, ಇವಾಗ 10-20 ವರ್ಷದಿಂದ ನಡೆದಂಥ ಘಟನೆ. ಆ ಓನರ್ ಏನು ಮಾಡ್ತಾನ, ಆ ಓನರ್ ತೀರ್ಕೊಂಡ್ಮೇಲೆ ಮಕ್ಕಳು ಬಂದು ನೀವೆಲ್ಲ ಜಾಗ ಖಾಲಿ ಮಾಡ್ರಿ, ಯಾಕಂದರೆ ಓನರ್ ಹೆಸರು ಲ್ಯಾಂಡ್ ಇರ್ತೈತಿ. ಆ ಲ್ಯಾಂಡ್ನ ನಮ್ಮ ಅಪ್ಪನ ಹೆಸರು ಮೇಲೆ ಐತಿ, ಅದು ನನ್ನ ಹೆಸರಲ್ಲಾಗೈತಿ, ಈ ಜಾಗಗಳೆಲ್ಲ ಕ್ಲೀನ್ ಮಾಡ್ರಿ ಅಂತಂದು ಹೇಳಿ ಮತ್ತೆ ದುಡ್ಡಿಗೆ ಡಿಮ್ಯಾಂಡ್ ಇರ್ತಾನೆ. ಇಂಥ ಅನೇಕ ಸಮಸ್ಯೆಗಳು ಬರೀ ಕಂಪ್ಲಿ ವಿಧಾನಸಭಾ ಕ್ಷೇತ್ರ ಒಂದಲ್ಲ ಅಧ್ಯಕ್ಷ, ಇಡೀ ರಾಜ್ಯದಲ್ಲಿ ಭಾಳಷ್ಟು ಇಂಥ ಸಮಸ್ಯೆಗಳಿದ್ದಾವೆ. ಇವನ್ನ ಆದಷ್ಟು ಬೇಗ ಅಂದರೆ ಒನ್ ಟೈಮ್ ಸೆಟಲ್ಮೆಂಟ್ ಮಾಡಿದರೆ ಕಂದಾಯ ಇಲಾಖೆ ಮತ್ತು RDPR ಇಲಾಖೆ ಎರಡು ಒಂದು ಒಗ್ಗೂಡಿ ಏನು ಒನ್ ಟೈಮ್ ಸೆಟಲ್ಮೆಂಟ್ ಮಾಡಿದ್ರೆ ಭಾಳಷ್ಟು ಅನುಕೂಲ ಆಗ್ತೈತಿ. ಇವಾಗ ಅದನ್ನ ಗ್ರಾಮ ಪಂಚಾಯತಿಗೆ ಹೋಗಿ ನಮ್ಮ ಹೆಸರು ಮಾಡಿಕೊಡ್ಲ ಅಂದರೆ ಅವ್ರ ಹೆಸರಲ್ಲಿ ಯಾವುದೇ ದಾಖಲಾತಿಗಳು ಇರಲ್ಲ. ಇವಾಗ ಭಾಗ್ಯ ಇದೇನು ಕರೆಂಟ್ ಬಿಲ್ ಕೂಡ ಅವ್ರ ಹೆಸರಲ್ಲಿ ಇರಲ್ಲ. ಹಂಗಾಗಿ ಭಾಳಷ್ಟು ಸಮಸ್ಯೆ ಆಗ್ತೈತಿ. ಇಂಥವು ಇಡೀ ಕಂಪ್ಲಿ ವಿಧಾನಸಭಾ ಕ್ಷೇತ್ರ ಅಲ್ಲ,
ಇಡೀ ರಾಜ್ಯದಲ್ಲಿ ಕೂಡ ಇದೆ ಅಂತ ನಾನು ಭಾವಿಸ್ತೀನಿ. ಅದಾದಮೇಲೆ ಸನ್ಮಾನ್ಯ ಅಧ್ಯಕ್ಷೆ, ನಮ್ಮ ಕಂಪ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಆಶ್ರಯ ಲೇಔಟ್ ಅಂತ ನಾವು ಮಾಡಿದ್ದೀವಿ. ಆಶ್ರಯ ಲೇಔಟ್ ಮಾಡಿ ಸುಮಾರು 30-40 ವರ್ಷ ಆಯ್ತು. ಅವ್ರಿಗೆ ಜಾಗ ಮಾಡಿಕೊಡೋಕ್ಕಾಗ್ತಿಲ್ಲ. ಯಾಕೆ ಮಾಡಿಕೊಡೋಕ್ಕಾಗ್ತಿಲ್ಲ ಅಂದರೆ 2017-18 ಆಶ್ರಯ ಕಮಿಟಿ ಅಧ್ಯಕ್ಷರು MLA ಇದ್ದರು. ಆಗ ಒಂದು ಸ್ವಲ್ಪ ಏನೋ ಕೆಲಸಗಳು ನಡೀತಿದ್ವು. ಇವಾಗ ಗ್ರಾಮ ಪಂಚಾಯತಿನೇ ಡಿಸೈಡ್ ಮಾಡ್ಬೇಕಂದ್ರೆ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಅದನ್ನ ಜಾಗ ಹಂಚಿಕೆ ಮಾಡಬೇಕು. ಭಾಳಷ್ಟು ಜನ ಬಡವರಿಗೆ ನಾವು ಜಾಗ ತಗೋಕ್ಕಾಗಲ್ಲ. ಪ್ರತಿ ಗ್ರಾಮ ಪಂಚಾಯತಿ ವೈಸ್ ಕೂಡ 3 ಲಕ್ಷ 4 ಲಕ್ಷ ರೂಪಾಯಿ ಒಂದೊಂದು ಪ್ಲಾಟ್ ಆಗ್ಯಾವ. ಆ ಜಾಗ ಹಂಚಿಕೆ ಮಾಡ್ಬೇಕಂತ ನಾನು ಸುಮಾರು 6-7 ವರ್ಷದಿಂದ ಪ್ರಯತ್ನ ಮಾಡಕತ್ತೀನಿ. ಸರ್ಕಾರದಿಂದ ಜಾಗ ಕೊಟ್ಟಿವಿ. ಜಾಗ ನಾವು ಆಗಲೇ ಇವಾಗ ಮೀಸಲಾಗಿಟ್ಟಿವಿ. 8 ಎಕರೆ 10 ಎಕರೆ ಮೀಸಲಿಟ್ಟಿದ್ವಿ. ಅದನ್ನ ಹಂಚಿಕೆ ಮಾಡಕ್ ಹೋದ್ರೆ ಅಲ್ಲಿರುವಂತ ಆ ಗ್ರಾಮ ಪಂಚಾಯತಿ ನಂದೊಂದ ಸಮಸ್ಯೆ ಇಲ್ಲ. ಗಣೇಶ್ ಏನಾಗ್ಬೇಕು ಗಣೇಶ್ ಇವಾಗ ನನಗೆ ಆ ಸನ್ಮಾನ್ಯ ಅಧ್ಯಕ್ಷೆ, ನನಗೆ ಏನ್ ಬಡವ್ರ ಜಾಗ ಇವಾಗ ಏನು ಓನರ್ಲು ಸಹ ಅಗ್ರಿಮೆಂಟ್ ಮೇಲೆ ಏನು ಮಾಡಿಕೊಟ್ಟಾರ, ಅವ್ರಿಗೆ ಹಕ್ಕುಪತ್ರ ಕೊಡಬೇಕು. ಅದಾದ್ಮೇಲೆ ಆಶ್ರಯ ಯೋಜನೆಯಲ್ಲಿ ಸಹ ನಾವೇನು ಪ್ಲಾಟ್ಗಳು ಬಡವ್ರಿಗೆ ಕೊಟ್ಟಿವಿ, ಇವತ್ತೇನು ಗ್ರಾಮ ಪಂಚಾಯತಿಯಿಂದ ಹಂಚಿಕೆ ಆಗ್ತಾ ಇಲ್ಲ, ಅಂತ ಜಾಗಗಳನ್ನ ಹಂಚಿಕೆ ಮಾಡಬೇಕು. ಉದಾಹರಣೆ ಮಾನ್ಯ ಮಂತ್ರಿ ಅಧ್ಯಕ್ಷರೇ, ಅವರ ಪ್ರಶ್ನೆ ಬಹಳ ಸ್ಪಷ್ಟವಾಗಿದೆ ಅಧ್ಯಕ್ಷರೇ. ಅವರು ಕಂದಾಯ ಜಮೀನಿನಲ್ಲಿ ನಿವೇಶನಗಳನ್ನು ಖರೀದಿಸಿ ವಸತಿ ಮನೆಗಳನ್ನು ನಿರ್ಮಿಸಿರುವ ಬಗ್ಗೆ ಇದೆ ಅಧ್ಯಕ್ಷರೇ. ನಾನು ಹೇಳ್ದಂಗೆ ಕಂದಾಯ ಇಲಾಖೆದವರು ಅವರಿಗೆ ಸರ್ಟಿಫಿಕೇಟ್ ಕೊಟ್ಟರೆ ನಾವು ಅದಕ್ಕೆ ಈ ಖಾತಾ ಕೊಡ್ಬೋದು. ಈ ನೀವು ಅಗ್ರಿಮೆಂಟ್ ಸೇಲ್ ಡೀಡ್ ಏನಿರುತ್ತೆ ಅದರ ಆಧಾರದ ಮೇಲೆ ನಾವು ಈ ಖಾತೆಗಳನ್ನು ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಅಬ್ಸಲ್ಯೂಟ್ ಸೇಲ್ ಡೀಡ್ ಒದಗಿಸಿದ್ರೆ ಮಾತ್ರ ನಾವು ಈ ಸ್ವತ್ತು ನೀಡಲು ಅವಕಾಶ ಇರ್ತವೆ. ಆದರೆ ಅವರು ಏನು ಸಮಸ್ಯೆ ಹೇಳಿದ್ದಾರೆ ಅಧ್ಯಕ್ಷರೇ, ಮೊನ್ನೆ ನಾವು ಈ ಸ್ವತ್ತಿನಲ್ಲಿ ಹೊಸ ರಿಫಾರ್ಮ್ಸನ್ನು ನಾವು ತಂದಿದ್ದೀವಿ ಅಧ್ಯಕ್ಷರೇ. ಆಗ ಒಂದೊಂದಾಗಿ ನಮ್ಗೆ ಈ ಸಮಸ್ಯೆಗಳು ನಮ್ಮ ಮುಂದೆ ಬರ್ತಾ ಇದೆ. ಅವ್ರು ಹೇಳ್ದಂಗೆ ಬರೀ ಕಂಪ್ನಿಗೆ ಸೀಮಿತ ಇಲ್ಲ, ನಿಮ್ಮ ಆಶ್ರಯ ಏನು ಆಶ್ರಯ ಲೇಔಟ್ದು ಕೂಡ ಸಮಸ್ಯೆ ಆಗ್ತಾ ಇದೆ. ಮತ್ತು ಅವ್ರು ಹೇಳ್ತಾ ಇದ್ದಂಗೆ ಹಿಂದೆ ನಮ್ಮ ಪೂರ್ವಜರು ಯಾರೋ ಒಂದು ಲ್ಯಾಂಡ್ ಕೊಟ್ಟಿರ್ತಾರೆ, ಲೇಔಟ್ ಮಾಡಿರ್ತಾರೆ, ಅದಕ್ಕೆ ಯಾವುದೇ ರೀತಿಯಾದಂಥ ದಾಖಲೆಗಳಿರಲ್ಲ. ಈಗ ನಾನು ಬಂದು ಹೋಗಿ ಅದನ್ನು ಕ್ಲೇಮ್ ಮಾಡೋದು ಕೂಡ 1-2 ಕೇಸ್ ಬಂದಿದೆ ಅಧ್ಯಕ್ಷರೇ. ಇದನ್ನು ಈಗಾಗಲೇ ನಾವು ಡಿಸೆಂಬರ್ 1 ಈ ಸ್ವತ್ತು ರಿಫಾರ್ಮ್ಸ್ ಮಾಡಬೇಕಾದ್ರೆ ಈಗ ಸುಮಾರು 2936 ಅಪ್ಲಿಕೇಶನ್ಸ್ ಬಂದಿವೆ. ಅದರಲ್ಲಿ ಕೆಲವು ಈ ಸಮಸ್ಯೆಗಳು ಕೂಡ ಉದ್ಭವ ಆಗ್ತಾ ಇದೆ ಮಾನ್ಯ ಗಣೇಶ್ ಅವರು ಹೇಳಿದ್ರಿಂದ. ಸೊ ಅದರಿಂದ ಕಂದಾಯ ಸಚಿವರು ನಾವು ಇಬ್ಬರೂ ಸೇರಿ ಇದಕ್ಕೆ ಒಂದು ಪರಿಹಾರ ಹುಡುಕಬೇಕಾಗ್ತದೆ ಅಧ್ಯಕ್ಷರೇ. ಸ್ವಲ್ಪ ಇದಕ್ಕೆ ಟೈಮ್ ಬೇಕಾಗುತ್ತೆ, ಯಾಕಂದರೆ ಯಾವುದೇ ರೀತಿಯಾದಂಥ ನಮ್ಮ ನಿಯಮಾವಳಿನಲ್ಲಿ ಸದ್ಯಕ್ಕೆ ಇದನ್ನು ಮಾಡಲಿಕ್ಕೆ ಅವಕಾಶ ಇಲ್ಲ. ಆಶ್ರಯ ಸಮಿತಿಗಿರ್ಬೋದು ಅಥವಾ ನಮ್ಮ ಈ ಖಾಸಗಿ ಜಮೀನಿನಲ್ಲಿ ಇರ್ಬೋದು, ಅವ್ರದ್ದು ಏನಾದರೂ ಸಲಹೆ ಇದೆ ಅವರಿಗೂ ಕೂಡ ಒಂದು ಮೀಟಿಂಗಿಗೆ ಕರೆದು ಅವ್ರ ಸಲಹೆ ಕೂಡ ನಾವು ಪಡಿತೀವಿ ಅಧ್ಯಕ್ಷರೇ. ದಯವಿಟ್ಟು ಇದಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕಾಗುತ್ತೆ ಪರಿಹಾರ ಹುಡುಕ್ಲಿಕ್ಕೆ ಅಧ್ಯಕ್ಷ. ಲಿಖಿತ ಮೂಲಕ ಕೊಡಿರಿ.